ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ನಮ್ಮ ತಂಗಿ ಮದುವೆ ದಿನದ ಲಾಗ್ ಆಗಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನಾನು ಎಂಗೇಜ್ಮೆಂಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ವ, ಇದು ಬಂದುಬಿಟ್ಟು ಬೆಳಗ್ಗೆ ಮುಹೂರ್ತದ್ದು ರಿಸೆಪ್ಷನ್ ಲಾಗ್ ಆಗಿರುತ್ತೆ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೂರ್ತಿ ಆಲ್ಬಮ್ ಅಂದಮೇಲೆ ಪೂರ್ತಿ ವೀಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ದಿನ ಬಂದುಬಿಟ್ಟು ಶುಕ್ರವಾರ ಆಗಿರುತ್ತೆ. ಬೆಳಿಗ್ಗೆ ಬಂದುಬಿಟ್ಟು 9:30 10:30ವರೆಗೂ ಮುಹೂರ್ತ ಇರೋದು. ಅಷ್ಟರೊಳಗಡೆ ಈ ಥರ ಪ್ರೇಯರ್ ಎಲ್ಲ ಮಾಡ್ತಾರೆ. 1 ಅವರು ಫಾದರ್ ಎಲ್ಲ ಕ್ರಿಶ್ಚಿಯನ್ ಥರ ಮದುವೆ ಅಲ್ವಾ, ಫಾದರ್ ಎಲ್ಲ ಪ್ರೇಯರ್ ಮಾಡಿಬಿಟ್ಟು ನಿಮ್ಗೆ ಒಪ್ಪಿಗೆ ಇದೆಯಾ, ಹುಡ್ಗಗೆ ಒಪ್ಪಿಗೆ ಇದೆಯಾ ಅಂದ್ಬಿಟ್ಟು ಎಲ್ಲ ಇನ್ನೊಂದು ಸರಿ ಕೇಳಿಬಿಟ್ಟು, ಮತ್ತು ಮನೆಯಲ್ಲಿ ದೊಡ್ಡವ್ರನ್ನ ಯಾರು ಕರೆಸ್ಬಿಟ್ಟು ನಿಮ್ಗೆ ಇಷ್ಟ ಆಗಿದೆಯಾ, ನಿಮ್ಮ ಮನೆ ಮಗಳನ್ನ ಅವ್ರಿಗೆ ಕೊಡೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳಿಬಿಟ್ಟು ಕೊಡ್ತಾರೆ. ಫಸ್ಟ್ ಇದೆಲ್ಲ ಮಾತಾದಮೇಲೆ ಆಮೇಲೆ ತಾಳಿ ಕಟ್ಸೋದು. ತಾಳಿ ಯಾವ ಥರ ಅಂದರೆ ಸೇಮ್ ಹಿಂದೂ ಅವ್ರದ್ದು ಇರುತ್ತಲ್ವ ಬಟ್ಲು ತಾಳಿ, ಅದೇ ಥರ ಗೋಲ್ಡ್ ಈಸ್ಕೊಟ್ಟಿದ್ವಿ ಗುಂಡು, ಅದನ್ನು ಆಮೇಲೆ ಕರಿಮಣಿ ಚಿಕ್ಕ ಮಣಿ ಬರುತ್ತಲ್ವ, ಸೇಮ್ ಹಳೆ ಅರ್ಶಿನ ದಾರದಲ್ಲೇ ಪೋಣಿಸ್ಬಿಟ್ಟು ಇವ್ರ ಕೈಯಿಂದನೇ ಪೋಣಿಸ್ಬಿಟ್ಟು ಕಟ್ಟಿಸ್ತಾರೆ. ನಾವು ಫಸ್ಟ್ ಟೈಮೇ ಇದೆಲ್ಲ ನೋಡ್ತಾ ಇರೋದು, ನನಗೂ ಅಷ್ಟು ಗೊತ್ತಿಲ್ಲ. ಇನ್ನು ಇವಾಗ ಒಪ್ಪಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಮನೆ ಮಗಳನ್ನ ಹುಡುಗಗೆ ಕೊಡೋದಕ್ಕೆ ಇಷ್ಟನಾ ನಿಮಗೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಇಬ್ಬರು ನಮ್ಮ ತಂಗಿ ಕೈ ಹಿಡ್ಕೊಂಡು ಹುಡುಗ ಕೈಯಲ್ಲಿ ಒಪ್ಪಿಸ್ತಾ ಇದ್ದಾರೆ. ನಮಗಿಷ್ಟ ನಮ್ಮ ಹುಡುಗಿನ ನಿನಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಇನ್ನು ಮುಹೂರ್ತಕ್ಕಿಂತ ಮುಂಚೆ ಆ ಟೈಮ್ ಒಳಗಡೆ ಅವ್ರ ಕಡೆ ಇರುತ್ತಲ್ವ ಸ್ವಲ್ಪ ಏನೋ ಪ್ರೇಯರ್ ಮಾಡೋದು, ಆ ಮಂತ್ರಗಳು ಹೇಳೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಕರೆಕ್ಟಾಗಿ ತಾಳಿ ಕಟ್ಟೋ ಸಮಯದಲ್ಲಿ ಊರಿಂದ ಎಲ್ಲರೂ ಬಂದುಬಿಟ್ಟಿದ್ರು ರೀ, ನಮ್ಮ ರಿಲೇಷನ್ ಅವರೆಲ್ಲ. ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ರಿ. ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಶೇಕ್ ಆಗಿಬಿಟ್ಟಿದೆ. ಇನ್ನು ನಮ್ಮ ತಂಗಿ ಮಗಳ ಕೈಯಲ್ಲಿ ಕೊಟ್ಟಿದ್ದೆ, ಸರಿಯಾಗಿ ವೀಡಿಯೋ ಮಾಡಿಕೊಟ್ಟಿಲ್ಲ. ಇನ್ನು ಇದ್ದಿದ್ದು ಸ್ವಲ್ಪ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ವೀಡಿಯೋನ ಫುಲ್ಲು ಬಂದಮೇಲೆ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಆಲ್ಬಮ್ ಎಲ್ಲ ಬರುತ್ತಲ್ಲ, ಅವಾಗ ಇನ್ನೊಂದು ಸರಿ ಅಪ್ಲೋಡ್ ಮಾಡ್ತೀನಿ ಕ್ಲಿಯರೆನ್ಸಾಗಿ. ಇವಾಗ ತಾಳಿ ಕಟ್ಟೋ ಸಮಯದಲ್ಲಿ ಎಲ್ಲರೂ ಬಂದ್ರಲ್ವ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಇನ್ನು ಮದುವೆ ಅಂದ್ರೇ ಬರೋರನ್ನ ಹೋಗೋರನ್ನ ಚೆನ್ನಾಗಿ ನೋಡ್ಕೊಬೇಕು, ಮಾತಾಡಿಸ್ಬೇಕು, ಊಟ ಆಯಿತಾ ಅಂತ ಕೇಳಬೇಕು, ಊಟ ತಿನ್ನೋರ್ಗೂ ನೋಡ್ಕೋಬೇಕು, ಅವ್ರಿಗೆಲ್ಲ ತಾಂಬೂಲ ಸೇರಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನಾನಂತೂ ಮೇಲೆ ಕೆಳಗಡೆ ಓಡಾಡೋದೇ ಸರೋಯ್ತು ನಮಗೆ. ಅದು ಗಮನ ಕೊಟ್ಟು ಮದುವೆನೇ ನೋಡ್ತಾ ಇಲ್ಲ ನಾವು. ಕೆಳಗಡೆ ಹೋಗೋದು, ಮೇಲೆ ಬರೋದು, ಎಲ್ಲರನ್ನೂ ನೋಡ್ಕೊಳೋದು, ಇದೇ ಆಗೋಗ್ತಾಯಿತ್ತು. ಇನ್ನು ತಾಳಿ ಎಲ್ಲ ಕಟ್ಟಾದಮೇಲೆ ಇವಾಗ ಹಾರ ಎಲ್ಲ ಬದಲಾಯಿಸ್ಕೊತಾ ಇದ್ದಾರೆ. ಇಲ್ಲಂತೂ ನಮ್ಮ ಚಾರ್ವಿಕಾ ಅಕ್ಷತೆ ಕಾಳೆಲ್ಲ ಕಲಸಿಟ್ಟಿದ್ರೆ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅವ್ರನ್ನ. ನೋಡಿ ಅಲ್ಲಿ ಹೋಗಿ ಅಕ್ಷತೆ ಕಾಳನ್ನ ಕೊಟ್ಬಿಟ್ಟು ಬರ್ತಾ ಇದ್ದಾಳೆ. ಅವಳು ಫೋಟೋ ವೀಡಿಯೋಸ್ ಕೂಡ ಮಾಡ್ಕೊಳೋದಕ್ಕೆ ಬಿಡ್ತಾ ಇಲ್ಲ. ನಾವು ಒಂದು ಕಡೆ ಕರಿತಾ ಇದ್ದೀವಿ, ನಮ್ಮ ತಂಗಿನೆಲ್ಲ ಬೈತಾ ಇದ್ದೀವಿ, ಹೋಗಿ ಕರ್ಕೊಂಬ ಅಂತ ಹೇಳ್ಬಿಟ್ಟು. ಅವಳು ಯಾರ ಮಾತು ಕೇಳ್ತಾ ಇಲ್ಲ, ಭಯನೇ ಬೀಳ್ತಾ ಇಲ್ಲ, ಸ್ವಲ್ಪ ಕೂಡ ಭಯನೇ ಇಲ್ಲ ಅವಳಿಗೆ. ಹೋಗ್ಬಿಟ್ಟು ಅವ್ರಿಗೆ ಅಕ್ಷತೆ ಕಾಳು ಕೊಡ್ತಾನೇ ಇದ್ಲು. ಇನ್ನು ಅವ್ರ ಕಡೆ ಹೆಂಗಂದರೆ ಯಾರು ಮನೆಗೆ ದೊಡ್ಡವ್ರು ಇರ್ತಾರಲ್ವ, ಅವ್ರನ್ನ ಕರೆದು ಈ ಥರ ಹಾರ ಎಲ್ಲ ಹಾಕಿ ಸನ್ಮಾನ ಮಾಡ್ತಾರೆ. ಇನ್ನು ನಮ್ಮ ಹಸ್ಬೆಂಡ್ನ ಕರೆದ್ಬಿಟ್ಟು ಹಾರ ಎಲ್ಲ ಹಾಕಿ ವಿಡಿಯೋ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಇನ್ನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಟ್ಟಿದ್ರು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅವ್ರ ಕಡೆ ಬಂದುಬಿಟ್ಟು ಈ ಥರ ಶಾಸ್ತ್ರ ಅಂತೆ ಅವ್ರ ಕಡೆ. ಇನ್ನು ಅವ್ರ ಕಡೆ ರಿಲೇಷನ್ ಅವ್ರನ್ನ ನಮ್ಮ ಕಡೆ ಎಲ್ಲರನ್ನೂ ಕರೆದು ಈ ಥರ ಹಾರ ಹಾಕಿ ಸನ್ಮಾನ ಮಾಡ್ತಾಯಿದ್ರು.
ಇನ್ನು ಈ ವಿಡಿಯೋ ಫೋಟೋ ಬಂದುಬಿಟ್ಟು ಡ್ರೋನಲ್ಲಿ ಹಿಡ್ದಿರೋದು. ಇಲ್ಲಿರೋರೆಲ್ಲ ನಮ್ಮ ಫ್ಯಾಮ್ಲಿಯವರು. ಅದೊಂದೇ ಫೋಟೋ ಅನ್ಕೊತೀನಿ ನಾನು. ವಿಡಿಯೋದಲ್ಲಿ ಕರೆಕ್ಟಾಗಿ ಎಲ್ಲರೂ ಬಂದಿರೋದು ವಿಡಿಯೋದಲ್ಲಿ, ಫೋಟೋದಲ್ಲಿ. ಇವಾಗ ರಿಸೆಪ್ಷನ್ ನಡೀತಾ ಇದೆ. ರಿಸೆಪ್ಷನ್ ಅಂತೂ ಕ್ಲಿಪ್ ಆ್ಯಡ್ ಮಾಡೋಕ್ಕೆ ಆಗಿಲ್ಲ, ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ತುಂಬ ಬ್ಯುಸಿ ಇದ್ರಿ, ಕೆಳಗಡೆ ಹೋಗಿ ಎಲ್ಲ ಬಂದವ್ರನ್ನೆಲ್ಲ ನೋಡ್ಕೊಬೇಕು. ನಮ್ಮ ರಿಲೇಷನ್ ಅವರೆಲ್ಲ ಬಂದಿರೋ ಅವ್ರನ್ನ ಮಾತಾಡಿಸ್ಕೊಂಡು ನೋಡಿಕೊಂಡು ಆ ಬ್ಯುಸಿಯಲ್ಲಿ ಇದ್ಬಿಟ್ರಿ. ಇವಾಗ ಮದುವೆ ಎಲ್ಲ ಆದಮೇಲೆ, ರಿಸೆಪ್ಷನ್ ಎಲ್ಲ ಆದಮೇಲೆ ರೂಮಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ದೀರಿ. ಚಾರ್ವಿಕ ಅಂತೂ ಒಂದೇ ಅಳ್ತಾ ಇದ್ಲು. ಇನ್ನು ನಾವು ಅಲ್ಲಿ ಚೌಟ್ರಿ ಬಿಡುವಾಗ ಒಂದು 4:15 ಏನೋ ಆಯಿತು. 5:30ಗೆಲ್ಲ ಮನೆಗೆ ಹೊರಟ್ವಿ. ಇನ್ನು ನಮ್ಮ ತಂಗಿ ಬಂದುಬಿಟ್ಟು ನಮ್ಮ ತಂಗಿ ಜೊತೆ ಅವ್ರ ಮನೆಗೆ ಹೊರಟ್ಲು. ಇನ್ನು ಅವರೆಲ್ಲ ಹೋಗೋಷ್ಟರಲ್ಲಿ ಹೂವದಲ್ಲಿ ಮನೆ ಎಲ್ಲ ಅಲಂಕಾರ ಮಾಡಿ ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ರು. ಇನ್ನು ಅಕ್ಕಿ ಬೆಲ್ಲ ಇಟ್ಬಿಟ್ಟು ಒಳಗಡೆ ಅದು ಒದ್ದುಬಿಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಇನ್ನು ಅವ್ರ ಕಡೆ ಯಾವ ಥರ ಶಾಸ್ತ್ರ ಇದೆ ಅದನ್ನೆಲ್ಲ ಅವ್ರು ಮಾಡಿದ್ದಾರೆ. ನಮ್ಮ ತಂಗಿ ಹೋಗಿರ್ಲಲ್ಲ, ನಮ್ಮ ತಂಗಿ ಹಸ್ಬೆಂಡ್ ಇಬ್ಬರು ಹೋಗಿದ್ರು. ಇನ್ನು ನಾವೆಲ್ಲ ನಮ್ಮ ಮನೆಗೆ ಹೊರಟ್ಬಿಟ್ವಿ. ಇನ್ನು ಇವಾಗ ಹಾಲು ಹಾಕ್ಬಿಟ್ಟು, ಹಾಲಲ್ಲಿ ಉಂಗುರ ಹಾಕ್ಬಿಟ್ಟು ಯಾರು ಫಸ್ಟ್ ಎತ್ತಬೇಕೋ ಇದೊಂಥರ ಗೇಮ್ ಎಲ್ಲ ಆಡಿಸಿದ್ರು. ಇನ್ನು ಅಮ್ಮ ಮನೆ ಹತ್ರ ನೈಟ್ ಬಂದ್ಬಿಟ್ಟು ದೇವ್ರ ಮೆರವಣಿಗೆ ಕೂಡ ಇತ್ತು. ಏನಂದರೆ ಮಾರಿಯಮ್ಮದು ಊರು ಮೆರವಣಿಗೆ ಮಾಡ್ತಾರೆ. ವರ್ಷ ಈ ಥರ ಜಾತ್ರೆ ಥರ ಮಾಡ್ತಾರಲ್ವ, ಅದು ಊರೊಳಗಡೆ ದೇವ್ರನ್ನೆಲ್ಲ ಕರ್ಕೊಂಬರ್ತಾಯಿದ್ರು. ಇನ್ನು ನಾವು ಕೂಡ ಒಂದು 7 ಗಂಟೆ ಹಂಗೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ವಿ. ಇನ್ನು ಊರೊಳಗಡೆ ಇವಾಗ ಮನೆ ಮುಂದೆ ಬರ್ತಾ ಇದೀವಲ್ಲ, ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು, ಆರತಿನೆಲ್ಲ ರೆಡಿ ಮಾಡಿಕೊಂಡು ನಾವು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಇಲ್ಲಿ ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ, ಅವ್ರು ಇಲ್ಲೇ ಇದ್ದರು. ಅವ್ರಿಗೆ ದೇವರೆಲ್ಲ ಬಂದ್ಬಿಟ್ಟಿತ್ತು. ಒಂದು ಕಡೆ ನಾವು ಪೂಜೆ ಎಲ್ಲ ಮಾಡಿಕೊಂಡು, ಆ ದೇವ್ರು ಬಂದಿತ್ತಲ್ಲ, ನಮ್ಮ ದೊಡ್ಡಮ್ಮನ ಇಟ್ಕೊಂಡಿದ್ರೆ ನಮ್ಮ ಅಪ್ಪ ಫೋನ್ ಕೊಟ್ಟಿದ್ದೆ ವಿಡಿಯೋ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಇನ್ನು ಆ ಕಡೆ ಈ ಥರ ಡ್ಯಾನ್ಸ್ ಆಡೋರು ಬರ್ತಾರೆ ನೋಡಿ, ಇವರು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರೆ ಈ ಕಡೆ ವಿಡಿಯೋ ಮಾಡ್ಕೊಂಡಿದ್ದಾನೆ ನಮ್ಮ ಅಪ್ಪು. ನಮ್ಮ ದೊಡ್ಡಮ್ಮ ದೇವ್ರು ಬಂದಿದ್ದೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ನೋಡಿದ್ರಲ್ವಾ, ಇವರು ಬೆಂಕಿ ಎಲ್ಲ ಹಾಕ್ಕೊಂಡು ಎಷ್ಟು ಫಾಸ್ಟಾಗಿ ಎಷ್ಟೊತ್ತವರೆಗೂ ಡ್ಯಾನ್ಸ್ ಆಡಿದ್ರು. ಎಲ್ಲರೂ ನೋಡ್ತಾನೆ ಇದ್ರು. ಎಷ್ಟೊತ್ತವರೆಗೂ ನೋಡ್ಕೊಂಡು ನಿಂತಿದ್ದೀರಿ. ಒಂದು 1/2 hour ಆದರೂ ನೋಡ್ಕೊಂಡಿದ್ವಿ. ಎಷ್ಟು ಎನರ್ಜಿಯಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಗೊತ್ತಾ. ಒಂಥರ ಮೈ ವೈಬ್ರೇಷನ್ ಥರ ಆಗ್ಬಿಡ್ತಾಯಿತ್ತು ಅವರು ಡ್ಯಾನ್ಸ್ ಆಡ್ತಾಯಿದ್ರೆ. ಇನ್ನು ಪ್ರಸಾದ ಎಲ್ಲ ಕೂಡ ಕೊಟ್ಟರು. ನಾವೇನು ಊಟ ಎಲ್ಲ ಮಾಡಿರಲಿಲ್ಲ. ಎಲ್ಲ ಪೊಂಗಲ್ ಏನೋ ತೊಗೊಂಬಂದು ಕೊಟ್ಟರು. ಎಲ್ಲರಿಗೂ ಮನೇಲಿ ಎಷ್ಟು ಜನ ಇದ್ದರು ಎಲ್ಲರಿಗೂ ಊಟ ಅಂದರೆ ದೊಡ್ಡ ಟೆಂಪೋದಲ್ಲೇ ತೊಗೊಂಬಂದ್ಬಿಟ್ಟಿದ್ರು. ಇನ್ನೆಲ್ಲರೂ ಪ್ರಸಾದನೇ ಊಟ ಥರ ಮಾಡ್ಕೊಂಡ್ವಿ. ಇನ್ನು ಇವತ್ತಿನ ವಿಡಿಯೋ
ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಲಾಸ್ಟ್ ವಿಡಿಯೋ ನಮ್ಮ ತಂಗಿ ಮದುವೆಗಳದ್ದು ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ನಲ್ವ, ಶಾರ್ಟ್ಸ್ ವಿಡಿಯೋ ಮತ್ತು ಫುಲ್ ವಿಡಿಯೋ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ತುಂಬ ಜನ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ.